ಮತ್ತೊಂದು ಕಡೆ ನಾಳೆ ನಡೆಯುವಂತ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಈ ಮೂಡಾ ವಿಚಾರವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಯೋಗಿಸೋದಕ್ಕೆ ಬಿಜೆಪಿ ಸಜ್ಜಾಗ್ತಾ ಇದೆ. ಈಗ ಈ ಮೂಡಾ ಹಗರಣದ ಸಂಬಂಧ ಆ ಸಂಗತಿ ಎಲ್ಲೆಲ್ಲೋ ಹೋಗ್ತಾ ಇದೆ, ಹೇಗೆ ಹಗರಣ ನಡೆದಿದೆ ಅನ್ನುವಂಥ ವಿಚಾರವಾಗಿ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಟ್ಟು ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಇದೀಗ ಮುಖ್ಯಮಂತ್ರಿಗಳ ಮೇಲೇನೆ ನೇರ ಗುಮಾನಿ ಮೂಡುವಂತ ರೀತಿಯಂತ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಇವತ್ತು ಎತ್ತಿರುವಂತಹ ಕೆಲ ಸಂಗತಿಗಳು ಕೂಡ ಬಿಜೆಪಿಗೆ ಬಹಳ ಬಲ ಕೊಡ್ತಾ ಇದ್ದು ನಾಳೆ ದೊಡ್ಡ ಹಂಗಾಮವೇ ಸೃಷ್ಟಿಯಾಗಬಹುದು ಅಂತ ಚಾನ್ಸಸ್ ಇದೆ. ಹಾಗಾದ್ರೆ ಮೂಡಾ ವಿಚಾರವಾಗಿ ಹೇಗೆ ಜಟಾಪಟಿ ನಾಳೆ ನಡಿಬಹುದು, ಯಾವ ಹಂತಕ್ಕೆ ಹೋಗ್ಬೋದು, ಇದು ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ನನಗೇನ್ರಿ ಗೊತ್ತು, ನಮ್ಮ ಬಾಮೈದ ಅವನೇನೋ ತಪ್ಪು ಮಾಡೋದು ನಾನೇನ್ರಿ ಉತ್ತರ ಕೊಡಬೇಕು? ಪುಕ್ಸಟ್ಟೆ 62 ಕೋಟಿ ಕೊಟ್ಬಿಟ್ರು ಬಿಟ್ಕೊಟ್ಬಿಡ್ತಾರಂತೆ. ಸೋಮವಾರ ನಂತರದ ನಾವು ಅಧಿವೇಶನದಲ್ಲಿ ಕೈಗೆತ್ತಿಕೊಳ್ತೇವೆ. ಎಷ್ಟು ದಿನ ನಡೆದಿದ್ದು ಒಂದು ಆಟ, ಇನ್ನು ಮುಂದೆ ಮತ್ತೊಂದು ಆಟವೇ ಶುರುವಾಗಲಿದೆ. ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಕಟ್ಟಿ ಹಾಕೋಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅಗ್ರೆಸಿವ್ ಆಗಿ ಕೌಂಟರ್ ಕೊಡ್ತಿದ್ದಂತೆಯೇ ಇದೀಗ ಕೇಸರಿ ಪಡೆ ಫುಲ್ ಅಲರ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯರನ್ನೇ ಗುರಿಯಾಗಿಸಿಕೊಂಡು ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ನಾಳೆ ಅಧಿವೇಶನ ಆರಂಭವಾಗ್ತಿದ್ದಂತೆಯೇ ಮುಗಿ ಬೀಳೋಕೆ ಕೇಸರಿ ಪಡೆ ರಣತಂತ್ರ ರೂಪಿಸಿದೆ. ಮೂಡಾ ಹಗರಣ ಸಂಬಂಧ ನಾಳೆ ಅಧಿವೇಶನದಲ್ಲಿ ದೊಡ್ಡ ಹಂಗಾಮವೇ ನಡೆಯ ಲಕ್ಷಣಗಳು ಕಾಣುತ್ತಿವೆ. ನಿನ್ನೆಯಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ ಮೂಡಾ ಹಗರಣದಲ್ಲಿ ಸೋಮವಾರ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತಿದ್ರು. ಮೈಸೂರಿನಲ್ಲೇ ಆಗಿರ್ತಕ್ಕಂಥ ಮೂಡಾ ಹಗರಣ, ಇದ್ರ ಬಗ್ಗೆ ಹೆಚ್ಚು ನಾನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಸೋಮವಾರ ನಂತರದ ನಾವು ಅಧಿವೇಶನದಲ್ಲಿ ಕೈಗೆತ್ತಿಕೊಳ್ತೇವೆ. ಇತ್ತ ನಾಳೆ ಸದನ ಆರಂಭವಾಗೋ ಮೊದಲೇ ಉಭಯ ಬಣಗಳಲ್ಲೂ ಮೂಡಾ ಹಗರಣ ಸಂಚಲನವನ್ನೇ ಸೃಷ್ಟಿಸ್ತಾ ಇದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಮೂಡಾ ಹಗರಣ ವಿಚಾರವಾಗಿ ಹೇಗೆ ಮಾತನಾಡಬೇಕು ಅಂತ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಎಲ್ಲಾ ಶಾಸಕರಿಗೂ ಕೌಂಟರ್ ಕೊಡೋಕೆ ಸಿದ್ಧತೆ ನಡೆಸಿದ್ದಾರೆ. ಇದೀಗ ಮೂಡಾ ಹಗರಣದಲ್ಲಿ ಆರೋಪ ಪ್ರತ್ಯಾರೋಪಗಳು ಜೋರಾಗ್ತಿದೆ. ಮೂಡಾದಲ್ಲಿ ಸಿಎಂ ತಪ್ಪು ಮಾಡಿ ಬಾಮೈದ ತಪ್ಪು ಮಾಡಿದ್ದಾನೆ ಅಂತ ಅವರ ಮೇಲೆ ಹಾಕ್ತಿದ್ದಾರೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪಿಸಿದ್ರು. ಇನ್ನು ಮೈಸೂರು ಮೂಡಾದ್ದು ಅಷ್ಟೆಲ್ಲ ತಪ್ಪು ಮಾಡಿ ಈಗ ಹೇಳ್ತಾ ಇದ್ದಾರೆ. ನನಗೇನ್ರಿ ಗೊತ್ತು, ನಮ್ಮ ಬಾಮೈದ ಅವನೇನೋ ತಪ್ಪು ಮಾಡೋದು ನಾನೇನ್ರಿ ಉತ್ತರ ಕೊಡಬೇಕು? ಅವನೇನೋ ತಪ್ಪು ಮಾಡವನೇ ಅಂತ ಈ ಬಾಮೈದಿಂದ ಹೇಳ್ತಾವೆ. ಬಾಮೈದಿಂದ ಆಗಿರೋ ತಪ್ಪು ಅಂತೇಳಿ ಆ ಭೂಮಿ ಬಾಮೈದ ತಗೊಳ್ಳೋಕ್ಕೂ ಅವಕಾಶ ಇತ್ತಾ? ಯಾರ ಭೂಮಿ ಅದನ್ನ ದಲಿತರ ಭೂಮಿ, ದಲಿತರು ಅಂತ ಹೇಳಂಗಿಲ್ವರ ಪರಿಸ್ಥಿತಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ. ಯಾಕೆಂದ್ರೆ ನೆನ್ನೆ ಅದು ನಡೆದೋಗಿದೆ ಚರ್ಚೆಯಲ್ಲಿ ವಿಧಾನಸಭೆಯಲ್ಲಿ. ಅಹಿಂದ ಅಂತ ಯಾಕೆ ಹೆಸರಿಟ್ಕೊಂಡವ್ರೆ? ಎಷ್ಟೋರಿಂದ ಇಟ್ಕೊಂಡ್ಬಂದವ್ರು ಅಹಿಂದ ಹೆಸರು? ಅಹಿಂದದ್ದು ಬಿಡಿಸೇಳಬೇಕಲ್ಲ ಅವರಲ್ಲಿ. ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪುಕ್ಸಟೆ 62 ಕೋಟಿ ಹಣ ಕೇಳ್ತಿದ್ದಾರೆ. ಎಲ್ಲಾ ಡ್ರಾಮಾಗಳು ನಡೆಯುತ್ತಿದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಬೆಂಕಿಯನ್ನೇ ಉಗುಳಿದ್ರು. ಮೂಡಾ ಪ್ರಕರಣಕ್ಕೆ ಯಾರೋ ಒಬ್ಬನೀಗ ಇದು ನಿವೃತ್ತ ನ್ಯಾಯಾಧೀಶರು ತನಿಖೆ ಅಂತೆ. ಯಾರು ಕೇಳಿದ್ದಾರೆ ಇವ್ರನ್ನ? ಕೆಂಪಣ್ಣ ಆಯೋಗ ತನಿಖೆ ವರದಿನೇ ಇಡಲಿಲ್ಲ. ಇವತ್ತು ಸಿದ್ದರಾಮಯ್ಯನವರಿಗೆ ನಿಮ್ಮ ಮೂಡಾದಿದೆಯಲ್ಲ, ನಿಮ್ಮ ಮೂಡಾದಲ್ಲಿ ಯಾರ್ದೋ ಜಮೀನು ಪುಕ್ಸಟ್ಟೆ 92 ಕೋಟಿ ದುಡ್ಡು ಕೇಳ್ತಿಲ್ಲ. 62 ಕೇಳೋದು 62 ಕೋಟಿ ಕೊಟ್ಬಿಟ್ರು ಬಿಟ್ಕೊಟ್ಬಿಡ್ತಾರಂತೆ. ಪುಕ್ಸಟ್ಟೆ ಜಮೀನು ಅವ್ರದ. ಅದು ಏನು ಹೊರಗದಿಂದ ಅರ್ಜಿ ಕಳಿಸಿದಾರಾ ಡಿನೋಟಿಫೈ ಮಾಡಿ ಅಂತ? ಆ ಜಮೀನನ್ನ ಈಗ ನಿಮ್ಮ ಬಾಮೈದ ಖರೀದಿ ಮಾಡಿ ಅದನ್ನು ದಾನ ಕೊಟ್ಟು ಏನು ಡ್ರಾಮಾ. ಮೂಡಾ ಹಗರಣದಲ್ಲಿ ಸಿಎಂ 14 ಸೈಟ್ ಪಡೆದಿದ್ದಾರೆ. ಹಿಂಬಾಲಕರು 106 ಸೈಟ್ ಪಡೆದಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ರು. ಸಿಎಂ ಅವರು 14, ಅವ್ರ ಹಿಂಬಾಲಕರು 106 ಸೈಟ್ಗಳನ್ನು ತಗೊಂಡಿದ್ದಾರೆ. ಸಿಎಂ ಅವರು ತಗೊಂಡಿರೋ ಅದು ದಲಿತರ ಜಮೀನು. ಎಲ್ಲ ಒಂದು ಕಡೆ ಅವ್ರಿಗೆ ಈ ದಲಿತರಿಗೆ ಶಾಪ, ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಶಾಪ. ಈ ಸದನದಲ್ಲಂತೂ ಬಿಡಿ ದಲಿತರಿಗೆ ಮಾಡಿರೋ ಅನ್ಯಾಯಗಳೇ ಹೊರಗಡೆ ಬರ್ತಾ ಇದೆ. ಇತ್ತ ಕಾಂಗ್ರೆಸ್ ನಾಯಕರು ಸಿಎಂ ಸಿದ್ದರಾಮಯ್ಯರನ್ನೇ ಸಮರ್ಥಿಸಿ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೊಂದು ಎನ್ಕ್ವೈರಿ ಕಮಿಟಿ ಮಾಡಿದ್ದಾರೆ. ರಿಪೋರ್ಟ್ ಬರ್ತದೆ, ಸತ್ಯ ಹೊರಬೀಳ್ತದೆ. ಅವರೇನಂತೂ ಕೆಲಸ ಮಾಡಿಲ್ಲ, ಸುಮ್ಮನೆ ರಾಜಕೀಯವಾಗಿ ಇವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ.
ಕೇಳಲಿ. ವಿಧಾನಸಭೆ ಇರೋದೇನೆಂದರೆ ವಿಷಯಗಳನ್ನು ಚರ್ಚೆ ಮಾಡಿ ಸರ್ಕಾರದ ಗಮನಕ್ಕೆ ತಂದು ಏನೆಲ್ಲ ಆಗಬೇಕಾಗಿದೆ ಅಭಿವೃದ್ಧಿಗೆ ಮಾತಾಡಬೇಕು. ಮುಖ್ಯಮಂತ್ರಿಗಳು ಇವತ್ತು ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ. ಈ ರೀತಿಯಲ್ಲಿ ಯಾರದೇ ಒಂದು ಧ್ವನಿ ಅಡಗಿಸುವಂತ ಕೆಲಸ ನಾವು ಮಾಡೋದಿಲ್ಲ. ಒಟ್ಟಾರೆಯಾಗಿ ನಾಳೆ ನಡೆಯೋ ಅಧಿವೇಶನದಲ್ಲೂ ಮುಡಾ ಹಗರಣ ಖಂಡಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಗಿ ಬೀಳೋಕೆ ಕೇಸರಿ ಪಡೆ ಸಜ್ಜಾಗಿದೆ. ನಾಳೆ ದೊಡ್ಡ ಹಂಗಾಮವೇ ನಡೆಯುವ ಲಕ್ಷಣಗಳು ಕಾಣುತ್ತಿವೆ. ಬ್ಯೂರೋ ರಿಪೋರ್ಟ್, TV9.